ನಡೆದಿದೆ. ವಿಜಯಪುರದ ಸಂತೋಷ್ ಚೌಧರಿ ಅನ್ನೋರಿಗೆ ಮತ್ತೊಮ್ಮೆ ಕರೆ ಬಂದಿದೆ. 4 ತಿಂಗಳ ಹಿಂದೆ ಕೂಡ ಸಂತೋಷ್ ಅವರಿಗೆ ಇದೇ ರೀತಿಯಲ್ಲಿ ಕರೆ ಬಂದಿತ್ತು. ತೆಲಂಗಾಣ ಪೊಲೀಸರ ಫೋಟೋ ಹಾಕೊಂಡು ಕಾಲ್ ಮಾಡಿ ಸಂತೋಷ್ ಅವರಿಗೆ ವಾಟ್ಸ್ಆ್ಯಪ್ ಕಾಲ್ ಮೂಲಕ ವಿಡಿಯೋ ಕಾಲ್ ಮಾಡಿ ಡ್ರಗ್ಸ್ ಹಾಗೆ ಶಸ್ತ್ರಾಸ್ತ್ರ ಮಾರಾಟ, ಮಾನವ ಕಳ್ಳತನದ ಕಳ್ಳ ಸಾಗಾಣೆಯ ಆರೋಪವನ್ನು ಹೊರಿಸಲಾಗಿತ್ತು. ವಂಚಕರ ಸಂಚು ಅರಿತ ಸಂತೋಷ್ ಅವರಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದು. ಈ ಬಗ್ಗೆ ಪ್ರಧಾನಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದು ಇಲ್ಲಿ ಗಮನಾರ್ಹ. ಇದೀಗ ಮತ್ತೆ ಸಂತೋಷ್ರಿಗೆ ಅಂಥದ್ದೇ ಒಂದು ಕರೆ ಬಂದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ. ನಿನ್ನೆ ದಿನ ಮಧ್ಯಾಹ್ನ ನನಗೆ 2 ಗಂಟೆಗೆ ತೆಲಂಗಾಣ ಸೈಬರ್ ಪೊಲೀಸರ ತನಕ ಒಂದು ಕಾಲ್ ಬಂದಿತ್ತು. ಕಾಲ್ ಬಂದಾಗ ಅವ್ರು ಮತ್ತು ನನಗೆ ಪ್ರೀವಿಯಸ್ ಹೆಂಗೆ ಸೈಬರ್ ವಂಚಕರು ನನಗೆ ವಂಚನೆ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು, ಅದೇ ರೀತಿ ಅವ್ರು ನನಗೆ ಟ್ರೈ ಮಾಡಿದ್ರು. ನಾನು ಅವಾಗ ಅವ್ರು ಏನು ಹೇಳ್ತೀನಪ್ಪ ಅಂತಂದ್ರೆ, ನನಗೆ ಹಗಲೇ ಬಗಲೇ ಕಾಲ್ ಮಾಡೋಕ್ಕೆ ಹೋಗ್ಬೇಡ್ರಿ, ಎಷ್ಟು ವಂಚನೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರಲ್ಲ ನೀವು ಯಾವುದೂ ಸಕ್ಸಸ್ಫುಲ್ ಆಗೋದಿಲ್ಲ. ಯಾಕಂತಂದ್ರೆ ನನ್ನೊಂದು ಅಟ್ಲೀಸ್ಟ್ ಎಷ್ಟು ವೈರಲ್ ಆಗಿತ್ತಲ್ಲ ವಿಡಿಯೋ, ಆ ವಿಡಿಯೋ ನೋಡ್ಕಿಸಿಂದ್ರೆ ಅಟ್ಲೀಸ್ಟ್ ನಾನು ಯಾರನ್ನು ಇದು ಮಾಡ್ಕೊರಿ ಅಂತಂದಾಗ ನಿಂದು ಯಾವ ವಿಡಿಯೋ ವೈರಲ್ ಆಗಿದೆ ಅಂತ ಕೇಳಿದಾಗ ಪ್ರಧಾನಮಂತ್ರಿ ಅವರು ಮನ್ ಕಿ ಬಾತ್ನಲ್ಲಿ ಅದೊಂದು ವಿಡಿಯೋ ಪ್ರಸಾರ ಆಗಿತ್ತು. ಆ ವಿಡಿಯೋ ದೇಶವ್ಯಾಪಿ ತುಂಬ ಸರ್ಕ್ಯುಲೇಟ್ ಆಗಿತ್ತು, ತುಂಬ ಮಾಧ್ಯಮಗಳಲ್ಲಿ ಬಿತ್ತರವಾಗಿತ್ತು. ಅದಕ್ಕೆ ಅವ್ರಿಗೆ ಹೇಳಿದಾಗ ಪ್ರಧಾನಮಂತ್ರಿ ಅವರು ವಿಡಿಯೋ ವೈರಲ್ ಮಾಡಿದ್ದು ನಿಂದೇನು ಅಂತ ಕೇಳ್ತಾರೆ. ನಾನು ಹೌದು ಅಂತ ಹೇಳಿದಾಗ ಅವ್ರು ನನಗೇನು ಹೇಳ್ತಾರೆ, ಆ ವಿಡಿಯೋ ನೀನು ನಮ್ಮ ಒಂದು ತುಂಬ ಧಕ್ಕೆ ಆಗ್ತಾಯಿದೆ, ಅದರಿಂದ ನಮಗೆ ತುಂಬ ಲಾಸ್ ಆಗ್ತಾಯಿದೆ, ಅದಕ್ಕೋಸ್ಕರ ನಿಮ್ಮ ಪ್ರಧಾನಮಂತ್ರಿಯವ್ರನ್ನು ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಥವಾ ಕಿಶಿಂದ ಬೆದರಿಕೆ ಹಾಕ್ತಾರೆ. ಹತ್ಯೆ ಮಾಡಲಿಕ್ಕೆ ನೀವು ಸೈಬರ್ ವಂಚಕರು ಯಾರು ಅಂತ ಕೇಳಿದಾಗ ನಾವು ಹಿಜ್ಬುಲ್ಲಾ ಟೆರರಿಸ್ಟ್ ಗ್ರೂಪ್ ಲೆಬನಾನ್ನಿಂದ ಮಾತಾಡ್ತಾ ಇದ್ದೀವಿ, ನಮ್ಮ ಹತ್ರ ಸಾಕಷ್ಟು ಪ್ರಮಾಣದಾಗ ಆಯುಧಗಳದಾವು, ಆಮೇಲೆ ಯೋಗಿ ಆದಿತ್ಯನಾಥ್ ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಥವಾ ಕಿಶಿ. ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ ಹೊಸ ಕಿರಿಕ್ ಶುರುವಾಗಿದೆ. ನುಸುಳುಕೋರರು ಭಾರತೀಯ ಸೇನೆ ಮೇಲೆ ಮುಗಿಬಿದ್ದಿದ್ದಾರೆ. ಬಿಎಸ್ಎಫ್ ನುಸುಳುಕೋರರಿಗೆ ತಕ್ಕ ಪಾಠ ಕಲಿಸಿದ್ದು ಹೇಗಿತ್ತು ಅನ್ನೋದರ ವರದಿ ನಿಮ್ಮ ಮುಂದೆ. ನಡೆದಿದೆ. ವಿಜಯಪುರದ ಸಂತೋಷ್ ಚೌಧರಿ ಅನ್ನೋರಿಗೆ ಮತ್ತೊಮ್ಮೆ ಕರೆ ಬಂದಿದೆ. 4 ತಿಂಗಳ ಹಿಂದೆ ಕೂಡ ಸಂತೋಷ್ ಅವರಿಗೆ ಇದೇ ರೀತಿಯಲ್ಲಿ ಕರೆ ಬಂದಿತ್ತು. ತೆಲಂಗಾಣ ಪೊಲೀಸರ ಫೋಟೋ ಹಾಕೊಂಡು ಕಾಲ್ ಮಾಡಿ ಸಂತೋಷ್ ಅವರಿಗೆ ವಾಟ್ಸ್ಆ್ಯಪ್ ಕಾಲ್ ಮೂಲಕ ವಿಡಿಯೋ ಕಾಲ್ ಮಾಡಿ ಡ್ರಗ್ಸ್ ಹಾಗೆ ಶಸ್ತ್ರಾಸ್ತ್ರ ಮಾರಾಟ, ಮಾನವ ಕಳ್ಳತನದ ಕಳ್ಳ ಸಾಗಾಣೆಯ ಆರೋಪವನ್ನು ಹೊರಿಸಲಾಗಿತ್ತು. ವಂಚಕರ ಸಂಚು ಅರಿತ ಸಂತೋಷ್ ಅವರಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದು. ಈ ಬಗ್ಗೆ ಪ್ರಧಾನಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದು ಇಲ್ಲಿ ಗಮನಾರ್ಹ. ಇದೀಗ ಮತ್ತೆ ಸಂತೋಷ್ರಿಗೆ ಅಂಥದ್ದೇ ಒಂದು ಕರೆ ಬಂದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ. ನಿನ್ನೆ ದಿನ ಮಧ್ಯಾಹ್ನ ನನಗೆ 2 ಗಂಟೆಗೆ ತೆಲಂಗಾಣ ಸೈಬರ್ ಪೊಲೀಸರ ತನಕ ಒಂದು ಕಾಲ್ ಬಂದಿತ್ತು. ಕಾಲ್ ಬಂದಾಗ ಅವ್ರು ಮತ್ತು ನನಗೆ ಪ್ರೀವಿಯಸ್ ಹೆಂಗೆ ಸೈಬರ್ ವಂಚಕರು ನನಗೆ ವಂಚನೆ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು, ಅದೇ ರೀತಿ ಅವ್ರು ನನಗೆ ಟ್ರೈ ಮಾಡಿದ್ರು. ನಾನು ಅವಾಗ ಅವ್ರು ಏನು ಹೇಳ್ತೀನಪ್ಪ ಅಂತಂದ್ರೆ, ನನಗೆ ಹಗಲೇ ಬಗಲೇ ಕಾಲ್ ಮಾಡೋಕ್ಕೆ ಹೋಗ್ಬೇಡ್ರಿ, ಎಷ್ಟು ವಂಚನೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರಲ್ಲ ನೀವು ಯಾವುದೂ ಸಕ್ಸಸ್ಫುಲ್ ಆಗೋದಿಲ್ಲ. ಯಾಕಂತಂದ್ರೆ ನನ್ನೊಂದು ಅಟ್ಲೀಸ್ಟ್ ಎಷ್ಟು ವೈರಲ್ ಆಗಿತ್ತಲ್ಲ ವಿಡಿಯೋ, ಆ ವಿಡಿಯೋ ನೋಡ್ಕಿಸಿಂದ್ರೆ ಅಟ್ಲೀಸ್ಟ್ ನಾನು ಯಾರನ್ನು ಇದು ಮಾಡ್ಕೊರಿ ಅಂತಂದಾಗ ನಿಂದು ಯಾವ ವಿಡಿಯೋ ವೈರಲ್ ಆಗಿದೆ ಅಂತ ಕೇಳಿದಾಗ ಪ್ರಧಾನಮಂತ್ರಿ ಅವರು ಮನ್ ಕಿ ಬಾತ್ನಲ್ಲಿ ಅದೊಂದು ವಿಡಿಯೋ ಪ್ರಸಾರ ಆಗಿತ್ತು. ಆ ವಿಡಿಯೋ ದೇಶವ್ಯಾಪಿ ತುಂಬ ಸರ್ಕ್ಯುಲೇಟ್ ಆಗಿತ್ತು, ತುಂಬ ಮಾಧ್ಯಮಗಳಲ್ಲಿ ಬಿತ್ತರವಾಗಿತ್ತು. ಅದಕ್ಕೆ ಅವ್ರಿಗೆ ಹೇಳಿದಾಗ ಪ್ರಧಾನಮಂತ್ರಿ ಅವರು ವಿಡಿಯೋ ವೈರಲ್ ಮಾಡಿದ್ದು ನಿಂದೇನು ಅಂತ ಕೇಳ್ತಾರೆ. ನಾನು ಹೌದು ಅಂತ ಹೇಳಿದಾಗ ಅವ್ರು ನನಗೇನು ಹೇಳ್ತಾರೆ, ಆ ವಿಡಿಯೋ ನೀನು ನಮ್ಮ ಒಂದು ತುಂಬ ಧಕ್ಕೆ ಆಗ್ತಾಯಿದೆ, ಅದರಿಂದ ನಮಗೆ ತುಂಬ ಲಾಸ್ ಆಗ್ತಾಯಿದೆ, ಅದಕ್ಕೋಸ್ಕರ ನಿಮ್ಮ ಪ್ರಧಾನಮಂತ್ರಿಯವ್ರನ್ನು ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಥವಾ ಕಿಶಿಂದ ಬೆದರಿಕೆ ಹಾಕ್ತಾರೆ. ಹತ್ಯೆ ಮಾಡಲಿಕ್ಕೆ ನೀವು ಸೈಬರ್ ವಂಚಕರು ಯಾರು ಅಂತ ಕೇಳಿದಾಗ ನಾವು ಹಿಜ್ಬುಲ್ಲಾ ಟೆರರಿಸ್ಟ್ ಗ್ರೂಪ್ ಲೆಬನಾನ್ನಿಂದ ಮಾತಾಡ್ತಾ ಇದ್ದೀವಿ, ನಮ್ಮ ಹತ್ರ ಸಾಕಷ್ಟು ಪ್ರಮಾಣದಾಗ ಆಯುಧಗಳದಾವು, ಆಮೇಲೆ ಯೋಗಿ ಆದಿತ್ಯನಾಥ್ ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಥವಾ ಕಿಶಿ. ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ ಹೊಸ ಕಿರಿಕ್ ಶುರುವಾಗಿದೆ. ನುಸುಳುಕೋರರು ಭಾರತೀಯ ಸೇನೆ ಮೇಲೆ ಮುಗಿಬಿದ್ದಿದ್ದಾರೆ. ಬಿಎಸ್ಎಫ್ ನುಸುಳುಕೋರರಿಗೆ ತಕ್ಕ ಪಾಠ ಕಲಿಸಿದ್ದು ಹೇಗಿತ್ತು ಅನ್ನೋದರ ವರದಿ ನಿಮ್ಮ ಮುಂದೆ. ನಡೆದಿದೆ. ವಿಜಯಪುರದ ಸಂತೋಷ್ ಚೌಧರಿ ಅನ್ನೋರಿಗೆ ಮತ್ತೊಮ್ಮೆ ಕರೆ ಬಂದಿದೆ. 4 ತಿಂಗಳ ಹಿಂದೆ ಕೂಡ ಸಂತೋಷ್ ಅವರಿಗೆ ಇದೇ ರೀತಿಯಲ್ಲಿ ಕರೆ ಬಂದಿತ್ತು. ತೆಲಂಗಾಣ ಪೊಲೀಸರ ಫೋಟೋ ಹಾಕೊಂಡು ಕಾಲ್ ಮಾಡಿ ಸಂತೋಷ್ ಅವರಿಗೆ ವಾಟ್ಸ್ಆ್ಯಪ್ ಕಾಲ್ ಮೂಲಕ ವಿಡಿಯೋ ಕಾಲ್ ಮಾಡಿ ಡ್ರಗ್ಸ್ ಹಾಗೆ ಶಸ್ತ್ರಾಸ್ತ್ರ ಮಾರಾಟ, ಮಾನವ ಕಳ್ಳತನದ ಕಳ್ಳ ಸಾಗಾಣೆಯ ಆರೋಪವನ್ನು ಹೊರಿಸಲಾಗಿತ್ತು. ವಂಚಕರ ಸಂಚು ಅರಿತ ಸಂತೋಷ್ ಅವರಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದು. ಈ ಬಗ್ಗೆ ಪ್ರಧಾನಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದು ಇಲ್ಲಿ ಗಮನಾರ್ಹ. ಇದೀಗ ಮತ್ತೆ ಸಂತೋಷ್ರಿಗೆ ಅಂಥದ್ದೇ ಒಂದು ಕರೆ ಬಂದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ. ನಿನ್ನೆ ದಿನ ಮಧ್ಯಾಹ್ನ ನನಗೆ 2 ಗಂಟೆಗೆ ತೆಲಂಗಾಣ ಸೈಬರ್ ಪೊಲೀಸರ ತನಕ ಒಂದು ಕಾಲ್ ಬಂದಿತ್ತು. ಕಾಲ್ ಬಂದಾಗ ಅವ್ರು ಮತ್ತು ನನಗೆ ಪ್ರೀವಿಯಸ್ ಹೆಂಗೆ ಸೈಬರ್ ವಂಚಕರು ನನಗೆ ವಂಚನೆ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು, ಅದೇ ರೀತಿ ಅವ್ರು ನನಗೆ ಟ್ರೈ ಮಾಡಿದ್ರು.
ನಾನು ಅವಾಗ ಅವ್ರು ಏನು ಹೇಳ್ತೀನಪ್ಪ ಅಂತಂದ್ರೆ ನನಗೆ ಹಗಲೇ ಬಗಲೇ ಕಾಲ್ ಮಾಡೋಕೆ ಹೋಗ್ಬೇಡ್ರಿ, ಎಷ್ಟು ವಂಚನೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರಲ್ಲ ನೀವು ಯಾವುದು ಸಕ್ಸಸ್ಫುಲ್ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ನನ್ನೊಂದು ಅಟ್ಲೀಸ್ಟ್ ಎಷ್ಟು ವೈರಲ್ ಆಗಿತ್ತಲ್ಲ ವಿಡಿಯೋ, ಆ ವಿಡಿಯೋ ನೋಡ್ಕಿಸಿಂದ್ರೆ ಅಟ್ಲೀಸ್ಟ್ ನಾನು ಯಾರನ್ನು ಇದು ಮಾಡ್ಕೊರಿ ಅಂತಂದಾಗ ನಿಂದು ಯಾವ ವಿಡಿಯೋ ವೈರಲ್ ಆಗಿದೆ ಅಂತ ಕೇಳಿದಾಗ ಪ್ರಧಾನಮಂತ್ರಿ ಅವರು ಮನ್ ಕಿ ಬಾತ್ನಲ್ಲಿ ಅದೊಂದು ವಿಡಿಯೋ ಪ್ರಸಾರ ಆಗಿತ್ತು. ಆ ವಿಡಿಯೋ ದೇಶವ್ಯಾಪಿ ತುಂಬ ಸರ್ಕ್ಯುಲೇಟ್ ಆಗಿತ್ತು, ತುಂಬ ಮಾಧ್ಯಮಗಳಲ್ಲಿ ಬಿತ್ತರವಾಗಿತ್ತು. ಅದಕ್ಕೆ ಅವ್ರಿಗೆ ಹೇಳಿದಾಗ ಪ್ರಧಾನಮಂತ್ರಿ ಅವರು ವಿಡಿಯೋ ವೈರಲ್ ಮಾಡಿದ್ದು ನಿಂದೇನು ಅಂತ ಕೇಳ್ತಾರೆ. ನಾನು ಹೌದು ಅಂತ ಹೇಳಿದಾಗ ಅವ್ರು ನನಗೇನು ಹೇಳ್ತಾರೆ, ಆ ವಿಡಿಯೋ ನೀನು ನಮ್ಮ ಒಂದು ತುಂಬ ಧಕ್ಕೆ ಆಗ್ತಾಯಿದೆ, ಅದರಿಂದ ನಮಗೆ ತುಂಬ ಲಾಸ್ ಆಗ್ತಾಯಿದೆ, ಅದಕ್ಕೋಸ್ಕರ ನಿಮ್ಮ ಪ್ರಧಾನಮಂತ್ರಿಯವ್ರನ್ನು ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಥವಾ ಕಿಶಿಂದ ಬೆದರಿಕೆ ಹಾಕ್ತಾರೆ. ಹತ್ಯೆ ಮಾಡಲಿಕ್ಕೆ ನೀವು ಸೈಬರ್ ವಂಚಕರು ಯಾರು ಅಂತ ಕೇಳಿದಾಗ ನಾವು ಹಿಜ್ಬುಲ್ಲಾ ಟೆರರಿಸ್ಟ್ ಗ್ರೂಪ್ ಲೆಬನಾನ್ನಿಂದ ಮಾತಾಡ್ತಾ ಇದ್ದೀವಿ, ನಮ್ಮ ಹತ್ರ ಸಾಕಷ್ಟು ಪ್ರಮಾಣದಾಗ ಆಯುಧಗಳದಾವು, ಆಮೇಲೆ ಯೋಗಿ ಆದಿತ್ಯನಾಥ್ ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಥವಾ ಕಿಶಿ. ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ ಹೊಸ ಕಿರಿಕ್ ಶುರುವಾಗಿದೆ. ನುಸುಳುಕೋರರು ಭಾರತೀಯ ಸೇನೆ ಮೇಲೆ ಮುಗಿಬಿದ್ದಿದ್ದಾರೆ. ಬಿಎಸ್ಎಫ್ ನುಸುಳುಕೋರರಿಗೆ ತಕ್ಕ ಪಾಠ ಕಲಿಸಿದ್ದು ಹೇಗಿತ್ತು ಅನ್ನೋದರ ವರದಿ ನಿಮ್ಮ ಮುಂದೆ. ನಡೆದಿದೆ. ವಿಜಯಪುರದ ಸಂತೋಷ್ ಚೌಧರಿ ಅನ್ನೋರಿಗೆ ಮತ್ತೊಮ್ಮೆ ಕರೆ ಬಂದಿದೆ. 4 ತಿಂಗಳ ಹಿಂದೆ ಕೂಡ ಸಂತೋಷ್ ಅವರಿಗೆ ಇದೇ ರೀತಿಯಲ್ಲಿ ಕರೆ ಬಂದಿತ್ತು. ತೆಲಂಗಾಣ ಪೊಲೀಸರ ಫೋಟೋ ಹಾಕೊಂಡು ಕಾಲ್ ಮಾಡಿ ಸಂತೋಷ್ ಅವರಿಗೆ ವಾಟ್ಸ್ಆ್ಯಪ್ ಕಾಲ್ ಮೂಲಕ ವಿಡಿಯೋ ಕಾಲ್ ಮಾಡಿ ಡ್ರಗ್ಸ್ ಹಾಗೆ ಶಸ್ತ್ರಾಸ್ತ್ರ ಮಾರಾಟ, ಮಾನವ ಕಳ್ಳ ಸಾಗಾಣೆಯ ಆರೋಪವನ್ನು ಹೊರಿಸಲಾಗಿತ್ತು. ವಂಚಕರ ಸಂಚು ಅರಿತ ಸಂತೋಷ್ ಅವರಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ರು. ಈ ಬಗ್ಗೆ ಪ್ರಧಾನಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದು ಇಲ್ಲಿ ಗಮನಾರ್ಹ. ಇದೀಗ ಮತ್ತೆ ಸಂತೋಷ್ರಿಗೆ ಅಂಥದ್ದೇ ಒಂದು ಕರೆ ಬಂದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ. ನಿನ್ನೆ ದಿನ ಮಧ್ಯಾಹ್ನ ನನಗೆ 2 ಗಂಟೆಗೆ ತೆಲಂಗಾಣ ಸೈಬರ್ ಪೊಲೀಸರ ತನಕ ಒಂದು ಕಾಲ್ ಬಂದಿತ್ತು. ಕಾಲ್ ಬಂದಾಗ ಅವ್ರು ಮತ್ತು ನನಗೆ ಪ್ರೀವಿಯಸ್ ಹೆಂಗೆ ಸೈಬರ್ ವಂಚಕರು ನನಗೆ ವಂಚನೆ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಅದೇ ರೀತಿ ಅವ್ರು ನನಗೆ ಟ್ರೈ ಮಾಡಿದ್ರು. ನಾನು ಅವಾಗ ಅವ್ರು ಏನು ಹೇಳ್ತೀನಪ್ಪ ಅಂತಂದ್ರೆ ನನಗೆ ಹಗಲೇ ಬಗಲೇ ಕಾಲ್ ಮಾಡೋಕೆ ಹೋಗ್ಬೇಡ್ರಿ, ಎಷ್ಟು ವಂಚನೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರಲ್ಲ ನೀವು ಯಾವುದು ಸಕ್ಸಸ್ಫುಲ್ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ನನ್ನೊಂದು ಅಟ್ಲೀಸ್ಟ್ ಎಷ್ಟು ವೈರಲ್ ಆಗಿತ್ತಲ್ಲ ವಿಡಿಯೋ, ಆ ವಿಡಿಯೋ ನೋಡ್ಕಿಸಿಂದ್ರೆ ಅಟ್ಲೀಸ್ಟ್ ನಾನು ಯಾರನ್ನು ಇದು ಮಾಡ್ಕೊರಿ ಅಂತಂದಾಗ ನಿಂದು ಯಾವ ವಿಡಿಯೋ ವೈರಲ್ ಆಗಿದೆ ಅಂತ ಕೇಳಿದಾಗ ಪ್ರಧಾನಮಂತ್ರಿ ಅವರು ಮನ್ ಕಿ ಬಾತ್ನಲ್ಲಿ ಅದೊಂದು ವಿಡಿಯೋ ಪ್ರಸಾರ ಆಗಿತ್ತು. ಆ ವಿಡಿಯೋ ದೇಶವ್ಯಾಪಿ ತುಂಬ ಸರ್ಕ್ಯುಲೇಟ್ ಆಗಿತ್ತು, ತುಂಬ ಮಾಧ್ಯಮಗಳಲ್ಲಿ ಬಿತ್ತರವಾಗಿತ್ತು. ಅದಕ್ಕೆ ಅವ್ರಿಗೆ ಹೇಳಿದಾಗ ಪ್ರಧಾನಮಂತ್ರಿ ಅವರು ವಿಡಿಯೋ ವೈರಲ್ ಮಾಡಿದ್ದು ನಿಂದೇನು ಅಂತ ಕೇಳ್ತಾರೆ. ನಾನು ಹೌದು ಅಂತ ಹೇಳಿದಾಗ ಅವ್ರು ನನಗೇನು ಹೇಳ್ತಾರೆ, ಆ ವಿಡಿಯೋ ನೀನು ನಮ್ಮ ಒಂದು ತುಂಬ ಧಕ್ಕೆ ಆಗ್ತಾಯಿದೆ, ಅದರಿಂದ ನಮಗೆ ತುಂಬ ಲಾಸ್ ಆಗ್ತಾಯಿದೆ, ಅದಕ್ಕೋಸ್ಕರ ನಿಮ್ಮ ಪ್ರಧಾನಮಂತ್ರಿಯವ್ರನ್ನು ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಥವಾ ಕಿಶಿಂದ ಬೆದರಿಕೆ ಹಾಕ್ತಾರೆ. ಹತ್ಯೆ ಮಾಡಲಿಕ್ಕೆ ನೀವು ಸೈಬರ್ ವಂಚಕರು ಯಾರು ಅಂತ ಕೇಳಿದಾಗ ನಾವು ಹಿಜ್ಬುಲ್ಲಾ ಟೆರರಿಸ್ಟ್ ಗ್ರೂಪ್ ಲೆಬನಾನ್ನಿಂದ ಮಾತಾಡ್ತಾ ಇದ್ದೀವಿ, ನಮ್ಮ ಹತ್ರ ಸಾಕಷ್ಟು ಪ್ರಮಾಣದಾಗ ಆಯುಧಗಳದಾವು, ಆಮೇಲೆ ಯೋಗಿ ಆದಿತ್ಯನಾಥ್ ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಥವಾ ಕಿಶಿ. ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ ಹೊಸ ಕಿರಿಕ್ ಶುರುವಾಗಿದೆ. ನುಸುಳುಕೋರರು ಭಾರತೀಯ ಸೇನೆ ಮೇಲೆ ಮುಗಿಬಿದ್ದಿದ್ದಾರೆ. ಬಿಎಸ್ಎಫ್ ನುಸುಳುಕೋರರಿಗೆ ತಕ್ಕ ಪಾಠ ಕಲಿಸಿದ್ದು ಹೇಗಿತ್ತು ಅನ್ನೋದರ ವರದಿ ನಿಮ್ಮ ಮುಂದೆ. ನಡೆದಿದೆ. ವಿಜಯಪುರದ ಸಂತೋಷ್ ಚೌಧರಿ ಅನ್ನೋರಿಗೆ ಮತ್ತೊಮ್ಮೆ ಕರೆ ಬಂದಿದೆ. 4 ತಿಂಗಳ ಹಿಂದೆ ಕೂಡ ಸಂತೋಷ್ ಅವರಿಗೆ ಇದೇ ರೀತಿಯಲ್ಲಿ ಕರೆ ಬಂದಿತ್ತು. ತೆಲಂಗಾಣ ಪೊಲೀಸರ ಫೋಟೋ ಹಾಕೊಂಡು ಕಾಲ್ ಮಾಡಿ ಸಂತೋಷ್ ಅವರಿಗೆ ವಾಟ್ಸ್ಆ್ಯಪ್ ಕಾಲ್ ಮೂಲಕ ವಿಡಿಯೋ ಕಾಲ್ ಮಾಡಿ ಡ್ರಗ್ಸ್ ಹಾಗೆ ಶಸ್ತ್ರಾಸ್ತ್ರ ಮಾರಾಟ, ಮಾನವ ಕಳ್ಳ ಸಾಗಾಣೆಯ ಆರೋಪವನ್ನು ಹೊರಿಸಲಾಗಿತ್ತು. ವಂಚಕರ ಸಂಚು ಅರಿತ ಸಂತೋಷ್ ಅವರಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ರು. ಈ ಬಗ್ಗೆ ಪ್ರಧಾನಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದು ಇಲ್ಲಿ ಗಮನಾರ್ಹ. ಇದೀಗ ಮತ್ತೆ ಸಂತೋಷ್ರಿಗೆ ಅಂಥದ್ದೇ ಒಂದು ಕರೆ ಬಂದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ. ನಿನ್ನೆ ದಿನ ಮಧ್ಯಾಹ್ನ ನನಗೆ 2 ಗಂಟೆಗೆ ತೆಲಂಗಾಣ ಸೈಬರ್ ಪೊಲೀಸರ ತನಕ ಒಂದು ಕಾಲ್ ಬಂದಿತ್ತು. ಕಾಲ್ ಬಂದಾಗ ಅವ್ರು ಮತ್ತು ನನಗೆ ಪ್ರೀವಿಯಸ್ ಹೆಂಗೆ ಸೈಬರ್ ವಂಚಕರು ನನಗೆ ವಂಚನೆ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಅದೇ ರೀತಿ ಅವ್ರು ನನಗೆ ಟ್ರೈ ಮಾಡಿದ್ರು. ನಾನು ಅವಾಗ ಅವ್ರು ಏನು ಹೇಳ್ತೀನಪ್ಪ ಅಂತಂದ್ರೆ ನನಗೆ ಹಗಲೇ ಬಗಲೇ ಕಾಲ್ ಮಾಡೋಕೆ ಹೋಗ್ಬೇಡ್ರಿ, ಎಷ್ಟು ವಂಚನೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರಲ್ಲ ನೀವು ಯಾವುದು ಸಕ್ಸಸ್ಫುಲ್ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ನನ್ನೊಂದು ಅಟ್ಲೀಸ್ಟ್ ಎಷ್ಟು ವೈರಲ್ ಆಗಿತ್ತಲ್ಲ ವಿಡಿಯೋ, ಆ ವಿಡಿಯೋ ನೋಡ್ಕಿಸಿಂದ್ರೆ ಅಟ್ಲೀಸ್ಟ್ ನಾನು ಯಾರನ್ನು ಇದು ಮಾಡ್ಕೊರಿ ಅಂತಂದಾಗ ನಿಂದು ಯಾವ ವಿಡಿಯೋ ವೈರಲ್ ಆಗಿದೆ ಅಂತ ಕೇಳಿದಾಗ ಪ್ರಧಾನಮಂತ್ರಿ ಅವರು ಮನ್ ಕಿ ಬಾತ್ನಲ್ಲಿ ಅದೊಂದು ವಿಡಿಯೋ ಪ್ರಸಾರ ಆಗಿತ್ತು. ಆ ವಿಡಿಯೋ ದೇಶವ್ಯಾಪಿ ತುಂಬ ಸರ್ಕ್ಯುಲೇಟ್ ಆಗಿತ್ತು, ತುಂಬ ಮಾಧ್ಯಮಗಳಲ್ಲಿ ಬಿತ್ತರವಾಗಿತ್ತು. ಅದಕ್ಕೆ ಅವ್ರಿಗೆ ಹೇಳಿದಾಗ ಪ್ರಧಾನಮಂತ್ರಿ ಅವರು ವಿಡಿಯೋ ವೈರಲ್ ಮಾಡಿದ್ದು ನಿಂದೇನು ಅಂತ ಕೇಳ್ತಾರೆ. ನಾನು ಹೌದು ಅಂತ ಹೇಳಿದಾಗ ಅವ್ರು ನನಗೇನು ಹೇಳ್ತಾರೆ, ಆ ವಿಡಿಯೋ ನೀನು ನಮ್ಮ ಒಂದು ತುಂಬ ಧಕ್ಕೆ ಆಗ್ತಾಯಿದೆ, ಅದರಿಂದ ನಮಗೆ ತುಂಬ ಲಾಸ್ ಆಗ್ತಾಯಿದೆ, ಅದಕ್ಕೋಸ್ಕರ ನಿಮ್ಮ ಪ್ರಧಾನಮಂತ್ರಿಯವ್ರನ್ನು ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಥವಾ ಕಿಶಿಂದ ಬೆದರಿಕೆ ಹಾಕ್ತಾರೆ. ಹತ್ಯೆ ಮಾಡಲಿಕ್ಕೆ ನೀವು ಸೈಬರ್ ವಂಚಕರು ಯಾರು ಅಂತ ಕೇಳಿದಾಗ ನಾವು ಹಿಜ್ಬುಲ್ಲಾ ಟೆರರಿಸ್ಟ್ ಗ್ರೂಪ್ ಲೆಬನಾನ್ನಿಂದ ಮಾತಾಡ್ತಾ ಇದ್ದೀವಿ, ನಮ್ಮ ಹತ್ರ ಸಾಕಷ್ಟು ಪ್ರಮಾಣದಾಗ ಆಯುಧಗಳದಾವು, ಆಮೇಲೆ ಯೋಗಿ ಆದಿತ್ಯನಾಥ್ ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಥವಾ ಕಿಶಿ. ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ ಹೊಸ ಕಿರಿಕ್ ಶುರುವಾಗಿದೆ. ನುಸುಳುಕೋರರು ಭಾರತೀಯ ಸೇನೆ ಮೇಲೆ ಮುಗಿಬಿದ್ದಿದ್ದಾರೆ. ಬಿಎಸ್ಎಫ್
ನುಸುಳುಕೋರರಿಗೆ ತಕ್ಕ ಪಾಠ ಕಲಿಸಿದ್ದು ಹೇಗಿತ್ತು ಅನ್ನೋದರ ವರದಿ ನಿಮ್ಮ ಮುಂದೆ.